ವಿದ್ಯಾರ್ಥಿಗಳು, ನಿನ್ನೆಯ ತರಗತಿಯಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ಹಂತದಲ್ಲಿ ಮಗುವಿನ ದೇಹದ, ಬುದ್ಧಿಯ, ಸಾಮಾಜಿಕ ಗುಣಗಳ, ಸಂವೇಗಾತ್ಮಕ ಗುಣಗಳ ವಿಕಾಸವನ್ನು ತಿಳ್ಕೊಂಡಿದ್ದೇವೆ. ಹಾಗಾದರೆ ಈ ಹಂತದಲ್ಲಿ ಮಗುವಿನಲ್ಲಾಗುವಂತಹ ವಿವಿಧ ಆಯಾಮಗಳ ಬೆಳವಣಿಗೆಯನ್ನು ತಿಳಿದುಕೊಳ್ಳುವುದರಿಂದ ಆಗುವ ಪ್ರಯೋಜನಗಳೇನು, ಅದನ್ನು ನಾವು ಶೈಕ್ಷಣಿಕ ಪ್ರಾಮುಖ್ಯತೆ ಅಂತ ಕರೀತೀವಿ. ಪೂರ್ವ ಬಾಲ್ಯಾವಸ್ಥೆಯ ವಿಕಾಸದ ಶೈಕ್ಷಣಿಕ ಪ್ರಾಮುಖ್ಯತೆ ಅನ್ನೋದನ್ನು ನಾವು ನೋಡೋದಾದ್ರೆ, ಈ ಹಂತದ ಬೆಳವಣಿಗೆಯನ್ನು ಯಾರ್ಯಾರು ತಿಳ್ಕೋಬೇಕು ಅಂತಂದ್ರೆ, ಮೊದಲು ಪೋಷಕರು ತಿಳ್ಕೋಬೇಕು. ಯಾಕೆಂತಂದ್ರೆ ಮಗು 6ನೇ ವರ್ಷದ ಕೊನೆಯ ವೇಳೆಗೆ ಶಾಲೆಗೆ ಪ್ರವೇಶ ಪಡೆದರೂ ಸಹ ದಿನದ 24 ಗಂಟೆಗಳಲ್ಲಿ 6 ಗಂಟೆಗಳನ್ನು ಹೊರತುಪಡಿಸಿದರೆ ಉಳಿದ 18 ಗಂಟೆಗಳ ಅವಧಿಯಲ್ಲಿ ಮಗು ಮನೆಯಲ್ಲಿದೆ. ಹಾಗಾಗಿ ಮಗುವಿನ ವ್ಯಕ್ತಿತ್ವದ ವಿಕಾಸವನ್ನು ಉಂಟು ಮಾಡುವಲ್ಲಿ ಪೋಷಕರ ಪಾತ್ರ ಗಣನೀಯವಾದದ್ದು, ಗಮನೀಯವಾದದ್ದು. ಆ ಕಾರಣಕ್ಕಾಗಿ 3 ರಿಂದ 6 ವರ್ಷದ ಅವಧಿಯಲ್ಲಿ ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸಗಳು ಹೇಗಾಗ್ತದೆ, ಅದಕ್ಕೆ ತಕ್ಕಂತೆ ನಾವು ಕೈಗೊಳ್ಳಬೇಕಾದ ಕ್ರಮಗಳು ಯಾವುವು ಎನ್ನುವುದನ್ನು ತಿಳ್ಕೊಳ್ಳೋಕ್ಕಾಗಿ ಪೋಷಕರು ತಿಳ್ಕೋಬೇಕು. ಅದ್ರ ಜೊತೆಗೆ ಶಿಕ್ಷಕರು ತಿಳ್ಕೋಬೇಕು. ಯಾಕೆಂತಂದ್ರೆ 6ನೇ ವರ್ಷದ ಅವಧಿಗೆ ಮಗು ಶಾಲಾ ಜೀವನಕ್ಕೆ ಪ್ರವೇಶವನ್ನು ಪ್ರಾರಂಭ ಮಾಡ್ತಾರೆ. ಆ ಶಾಲಾ ಜೀವನಕ್ಕೆ ಪ್ರವೇಶ ಪ್ರಾರಂಭ ಮಾಡೋದ್ರಿಂದ ಶಾಲೆಗೆ ಬರುವ ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ಸ್ಥಿತಿ ಹೇಗಿದೆ, ಅದರ ಬೆಳವಣಿಗೆಯ ವೇಗ ಹೇಗಿರ್ತದೆ, ಅದಕ್ಕನುಗುಣವಾಗಿ ನಾವು ಯಾವ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೇಗೆ ಕೈಗೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಕ್ಕಾಗಿ ಶಿಕ್ಷಕರು ತಿಳ್ಕೊಳ್ಬೇಕು. ಅದರಿಂದ ಏನು ಮಾಡಬೇಕು? ನಾವು ಮೊದಲನೇದಾಗಿ ಹೇಳಿದ್ರೆ ನಾವು ಕ್ರಮವಾಗಿ ಹೋಗೋಣ. ದೈಹಿಕ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಬೇಕು. ಪೋಷಕಾಂಶಗಳು ಹಾಗೆ ಪೌಷ್ಟಿಕ ಆಹಾರ, ಪೌಷ್ಟಿಕ ಆಹಾರ, ಹಾಗೆಯೇ ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ಸೌಲಭ್ಯ ಗಳನ್ನು ಒದಗಿಸಬೇಕು ಅಂತಂದ್ರೆ ನಾವು ಈ ಹಂತದಲ್ಲಿ ಮಗುವಿನಲ್ಲಾಗುವ ದೈಹಿಕ ಬೆಳವಣಿಗೆ ಏನು, ಅದಕ್ಕೆ ನಾವು ಯಾವ ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕು, ಹಾಗೆಯೇ ಯಾವ ಔಷಧಿಯನ್ನ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಪೋಷಕರು ಈ ಹಂತದ ಬೆಳವಣಿಗೆಯ ಪ್ರಮಾಣವನ್ನು ಹೇಳಬೇಕು. ಹಾಗೆ ನಮ್ಮ ಜನಪದರಲ್ಲಿ ಒಂದು ನಂಬಿಕೆ ಇದೆ, ಮಕ್ಕಳಿಗೆ ಲೆಕ್ಕವಿಲ್ಲದ ಊಟ ಅಂತ ಹೇಳಿ. ಅಂದ್ರೆ ಅವರು ಒಂದೇ ಸಾರಿ ಬಹಳ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸೋದಕ್ಕೆ ಆಗುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಲವು ಬಾರಿ ಆಹಾರವನ್ನು ಕೊಡ್ತಾರೆ. ಇದನ್ನ ಯಾಕೆ ಅಂತಂದ್ರೆ ಮಗುವಿನಲ್ಲಿ ಹೊಸ ಜೀವಕೋಶಗಳು ಬೆಳೀತದೆ, ಹೊಸ ಅಂಗಾಂಗಗಳು ಬೆಳೀತದೆ, ಹಾಗೆಯೇ ಇರುವ ಅಂಗಾಂಗಗಳು ಬಲಿಷ್ಠ ಆಗ್ತವೆ, ಬೃಹತ್ ಪ್ರಮಾಣದಲ್ಲಿ ವಿಕಾಸವನ್ನು ಹೊಂದ್ತವೆ. ಆ ಬೆಳವಣಿಗೆಯ ವೇಗಕ್ಕೆ ಅನುಗುಣವಾದಂತಹ ಆಹಾರವನ್ನು ಪೋಷಕರು ಕೊಡಬೇಕಾಗ್ತದೆ ಅನ್ನೋ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಮಕ್ಕಳಿಗೆ ಲೆಕ್ಕವಿಲ್ಲದ ಊಟ ಅಂತ ಹೇಳಿ ನಾವು ಹೇಳೋದು ತಿಳುವಳಿಕೆ ಇದೆಯಲ್ಲ, ಆ ಹಂತದಲ್ಲಿ ಮಗುವಿನ ಬೆಳವಣಿಗೆಯ ವೇಗ ಜಾಸ್ತಿ ಇರ್ತದೆ. ಅದಕ್ಕನುಗುಣವಾಗಿ ನಾವು ಆಹಾರವನ್ನು ಕೊಡಬೇಕು ಅನ್ನೋದು. ಹಾಗೆಯೇ ಮಗುವಿನ ಬೆಳವಣಿಗೆಗೆ ಆರೋಗ್ಯಕರ ಪರಿಸರವನ್ನು ಒದಗಿಸುವುದು. ಆರೋಗ್ಯಕರ ಪರಿಸರ, ಮಗು ಬಳಸುವಂತಹ ಲೋಟ, ಚಮಚ, ತಟ್ಟೆಗಳು ಶುದ್ಧವಾಗಿರುವ ಹಾಗೆ ನೋಡಿಕೊಳ್ಳುವಂಥದ್ದು. ಹಾಗೆಯೇ ಮಗು ಧರಿಸುವ ಉಡುಪುಗಳು ಶುಭ್ರವಾಗಿರುವ ಹಾಗೆ, ಸ್ವಚ್ಛವಾಗಿರುವ ಹಾಗೆ ನೋಡಿಕೊಳ್ಳುವಂಥದ್ದು. ಮಗು ಮಲಗುವ ಹಾಸಿಗೆ ಸ್ವಚ್ಛವಾಗಿರುವ ಹಾಗೆ ನೋಡಿಕೊಳ್ಳುವಂಥದ್ದು. ಮಗು ಕುಳಿತುಕೊಳ್ಳಲು ಬಳಸುವ ಕುರ್ಚಿ, ಬಳಸುವ ಟೇಬಲ್ಲು, ಹಾಗೆಯೇ ಆ ಮಗುವಿನ ಕೊಠಡಿಯ ಆವರಣ ಅತ್ಯಂತ ಶುದ್ಧವಾಗಿ ಮತ್ತು ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಬೇಕು. ಅದಕ್ಕೆ ನಾವು ಆರೋಗ್ಯಕರ ಪರಿಸರವನ್ನು ಒದಗಿಸಬೇಕು.
ಶಕ್ತಿಯ ಪ್ರಮಾಣ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ಮಕ್ಕಳಿಗೆ ಸಣ್ಣ ಪುಟ್ಟ ಕಾಯಿಲೆ ಆದರೂ ಹೆಚ್ಚು ಕಾಲ ಅದರ ಯಾತನೆಯನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಆರೋಗ್ಯಕರ ಪರಿಸರವನ್ನು ಒದಗಿಸಬೇಕು ಅನ್ನುವಂಥದ್ದನ್ನು ಗಮನಿಸ್ತೇವೆ. ಹಾಗೆಯೇ ಆಟಿಕೆಗಳನ್ನು ಒದಗಿಸಬಹುದು. ಆಟಿಕೆಗಳು ಮಗುವಿಗೆ ಊಟ ಎಷ್ಟು ಇಷ್ಟನೋ ಆಟವು ಅಷ್ಟೇ ಇಷ್ಟ. ಮಕ್ಕಳು ಬಹುತೇಕ ಒಮ್ಮೊಮ್ಮೆ ಊಟಕ್ಕಿಂತ ಆಟವನ್ನು ಹೆಚ್ಚು ಬಯಸ್ತಾರೆ. ಹಾಗಾಗಿ ಅವರಿಗೆ ಅವರ ವಿವಿಧ ಅಂಗಾಂಗಗಳ ಕೌಶಲಗಳ ವಿಕಾಸಕ್ಕೆ ಅಗತ್ಯವಾದ ಆಟಿಕೆಗಳನ್ನು ಒದಗಿಸಬೇಕು ಮತ್ತು ಆಟ ಆಡಲಿಕ್ಕೆ ನಾವು ಅನುಮತಿಯನ್ನು ಕೊಡಬೇಕು ಮತ್ತು ಸೂಕ್ತ ವಾತಾವರಣವನ್ನು ಮಾರ್ಗದರ್ಶನವನ್ನು ಕಲ್ಪಿಸಬೇಕು ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಮಕ್ಕಳಿಗೆ ಆಹಾರವನ್ನು ಕೊಡುವುದರ ಬಗ್ಗೆ, ಆರೋಗ್ಯ ಸೌಲಭ್ಯಗಳನ್ನು ಒದಗಿಸೋದ್ರ ಬಗ್ಗೆ, ಆಟಿಕೆಯ ಸಾಮಾನುಗಳನ್ನು ಒದಗಿಸೋದ್ರ ಬಗ್ಗೆ, ಔಷಧಿಗಳನ್ನು ಒದಗಿಸೋದ್ರ ಬಗ್ಗೆ ಪೋಷಕರು ಆ ಹಂತದಲ್ಲಾಗುವ ಬೆಳವಣಿಗೆಯ ಪ್ರಮಾಣವನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮಕ್ಕಳನ್ನ ಪೋಷಿಸಲು ಅಂದ್ರೆ ಈ 3 ಜವಾಬ್ದಾರಿಗಳನ್ನು ನಾವು ನೋಡಬಹುದು. ಪೋಷಿಸಲು, ಹಾಗೇನೆ ರಕ್ಷಿಸಲು. ನಾನು ಆಗಲೇ ಪೋಷಿಸಲು ಅಂತ ಹೇಳಿದ್ರೆ ಮಗು ದೈಹಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಸಂವೇಗಾತ್ಮಕವಾಗಿ ವಿಕಾಸವನ್ನು ಹೊಂದಲು ಪೋಷಣೆಯನ್ನು ಒದಗಿಸಲು ನಾವು ಸೂಕ್ತ ಅವಕಾಶಗಳನ್ನು ಕಲ್ಪಿಸಬೇಕು, ಪೋಷಣೆಯನ್ನು ಒದಗಿಸಬೇಕು, ಆಹಾರವನ್ನು ಒದಗಿಸಬೇಕು, ಆಟಿಕೆಗಳನ್ನು ಒದಗಿಸಬೇಕು. ಹಾಗೆ ರಕ್ಷಿಸಲು, ಯಾಕೆಂತ ಹೇಳಿದ್ರೆ ಬಾಲ್ಯಾವಸ್ಥೆ ಅನೇಕ ರೋಗಗಳು ಆಕ್ರಮಣ ಮಾಡುವ ಸಂಭವನೀಯತೆ ಇರ್ತದೆ. ಆದ್ದರಿಂದ ಅವರಿಗೆ ಆ ರೋಗಗಳನ್ನು ಎದುರಿಸುವಂಥ ಚುಚ್ಚುಮದ್ದುಗಳನ್ನು ಹಾಕಿಸುವ, ಔಷಧಿಗಳನ್ನು ಕೊಡಿಸುವ, ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ರಕ್ಷಿಸಲಿಕ್ಕಾಗಿ ಈ ಅವಧಿಯಲ್ಲಿ ಮಗುವಿನಲ್ಲಾಗುವ ಬೆಳವಣಿಗೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅನ್ನೋದು. ರಕ್ಷಣೆ, ಪೋಷಣೆ, ಇದನ್ನು ನಿರ್ವಹಿಸಲಿಕ್ಕಾಗಿ ಪೋಷಕರು ಈ ಹಂತದಲ್ಲಾಗುವ ಬೆಳವಣಿಗೆಯನ್ನು ವಹಿಸಬೇಕು. ನಂತರ ಪ್ರೀತಿ ಮತ್ತು ವಿಶ್ವಾಸ. ನೋಡಿ, ಇದು ಕುಟುಂಬದ ಜವಾಬ್ದಾರಿ, ಕುಟುಂಬದ ಎಲ್ಲ ಸದಸ್ಯರ ಜವಾಬ್ದಾರಿ. ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಆ ಮಗುವಿನ ಅಜ್ಜ ಅಜ್ಜಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಅಣ್ಣ ಅಕ್ಕ ತಂಗಿ ತಮ್ಮ, ಹಾಗೂ ಮನೆಯಲ್ಲಿರುವ ಇತರ ಎಲ್ಲ ಸದಸ್ಯರು ಮಗುವಿಗೆ ಪ್ರೀತಿ ಮತ್ತು ವಿಶ್ವಾಸವನ್ನ ಹೃದಯದ ಆಳದಿಂದ ನೀಡಬೇಕು. ಯಾಕೆಂತಂದ್ರೆ ಮಗುವಿನ ಸಾಮಾಜಿಕ ಬೆಳವಣಿಗೆಗೆ, ಸಂವೇಗಾತ್ಮಕ ಬೆಳವಣಿಗೆಗೆ, ಮಾನಸಿಕ ವಿಕಾಸಕ್ಕೆ ಪ್ರೀತಿ ಮತ್ತು ವಿಶ್ವಾಸ ಬಹಳ ಮುಖ್ಯ. ಹಾಗಂದ ತಕ್ಷಣ, ಪ್ರೀತಿ ಅಂದ ತಕ್ಷಣ ಕೇವಲ ಮಗುವನ್ನ ಮುದ್ದಿಸಬೇಕು ಅಂತ ಅರ್ಥ ಅಲ್ಲ. ಏನು ಹಾಗಾದ್ರೆ? ಅದಕ್ಕೆ ಹಳ್ಳಿ ಬಹಳ ಚಂದ ಹೇಳ್ತಾರೆ, ಪ್ರೀತಿ ಮಾಡೋದು ಅಂತ ಹೇಳಿದ್ರೆ ಬರೀ ಮುದ್ದು ಮಾಡೋದು ಅಥವಾ ಮಗು ಕೇಳಿದ್ದನ್ನೆಲ್ಲ ಕೊಡಿಸುವುದು, ಮಗುವಿನ ಅಪೇಕ್ಷೆಗಳನ್ನೆಲ್ಲ ಪೂರೈಸುವುದು ಅನ್ನುವ ಸೀಮಿತ ಅರ್ಥ ಅಥವಾ ತಪ್ಪು ಅರ್ಥವನ್ನು ನಾವು ತಿಳ್ಕೊಳ್ಬಾರ್ದು. ಹೇಗೆ ಅಂತ ನೀವು ಹೇಳೋದಾದ್ರೆ ನಾನು ನಿಮಗೆ ಹೇಳ್ತೀನಿ. ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಹೊಟ್ಟೆ ತುಂಬ ಹಿಟ್ಟು ಕೊಡಬೇಕು. ಬಹಳ ಚೆನ್ನಾಗಿ ಜನಪದ ಮನೋವಿಜ್ಞಾನವನ್ನು ಹೇಳ್ತಾರೆ. ಹೊಟ್ಟೆ ತುಂಬ ಹಿಟ್ಟು, ಮೈ ತುಂಬ ಬಟ್ಟೆ, ಮಗುವಿಗೆ ದೇಹಕ್ಕೆ ಬೇಕಾದಂಥ ಬಟ್ಟೆಯನ್ನು ಕೊಡಬೇಕು. ಇವೆರಡನ್ನ ಪೂರೈಸಿ ನಂತರ ಕೈ ತುಂಬ ಏಟನ್ನು ಕೊಡಬೇಕು ಅಂತ ಹೇಳ್ತಾರೆ. ಕೈ ತುಂಬ ಏಟು ಅಂತ ಹೇಳಿದ್ರೆ ಸುಮ್ಮನೆ ಹೊಡೆಯೋದು ಅಂತ ಅರ್ಥ ಅಲ್ಲ. ಮಗು ಸಮಾಜ ಆಕ್ಷೇಪಿಸುವಂತ ವರ್ತನೆಗಳನ್ನು ವ್ಯಕ್ತಪಡಿಸಿದ್ರೆ, ಸಮಾಜ ಆಕ್ಷೇಪಿಸುವಂತಹ ಆಸಕ್ತಿಗಳನ್ನು ವ್ಯಕ್ತಪಡಿಸಿದ್ರೆ, ಸಮಾಜ ಆಕ್ಷೇಪಿಸುವಂತಹ ಮನೋಧೋರಣೆಗಳನ್ನು, ಮೌಲ್ಯಗಳನ್ನು ಹೊಂದಿದ್ರೆ ಅವುಗಳನ್ನು ಬಿಡಿಸಲಿಕ್ಕಾಗಿ ಏಟ್ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಏಟ್ ಕೊಡೋದು ದ್ವೇಷದಿಂದ ಅಲ್ಲ, ಮಗುವಿಗೆ ನೋವುಂಟಾಗಲಿ ಅಂತ ಅರ್ಥ ಅಲ್ಲ. ಏನಾಗಂದ್ರೆ ಸಮಾಜ ಆಕ್ಷೇಪಿಸುವ ವರ್ತನೆಗಳನ್ನ, ಆಸಕ್ತಿಗಳನ್ನ, ಹವ್ಯಾಸಗಳನ್ನ ತಡೆಗಟ್ಟಲಿಕ್ಕೆ ಮತ್ತು ಸಮಾಜ ಅಪೇಕ್ಷಿಸುವಂತಹ ಆಸಕ್ತಿಗಳನ್ನು ಬೆಳೆಸಲಿಕ್ಕೆ, ಭಾವನೆಗಳನ್ನು ಬೆಳೆಸಲಿಕ್ಕೆ
ಪ್ರೀತಿ ಮತ್ತು ವಿಶ್ವಾಸಗಳನ್ನ ಹಿತಮಿತವಾಗಿ ನಾನು ಹೇಳಿದಲ್ಲ, ಹೊಟ್ಟೆ ತುಂಬ ಊಟ ಇಟ್ಟು ಮೈ ತುಂಬ ಬಟ್ಟೆ ಹಾಗೆ ಕೈ ತುಂಬ ಈ 3 ಅಂಶಗಳನ್ನ ಹದವಾಗಿ ಬಳಸಬೇಕು. ಸುಮ್ಮನೆ ಹೊಡೆಯೋದೇ ಒಂದು ಕೆಲಸ ಆಗ್ಬಾರ್ದು, ಅಥವಾ ಬರೀ ತಿನ್ನಿಸೋದೇ ಒಂದು ಕೆಲಸ ಆಗ್ಬಾರ್ದು. ಮಗು ಹೇಳಿದಾಗ ಕೇಳೋದೇ ನಮ್ಮ ಜವಾಬ್ದಾರಿ. ಇರೋದು ಒಂದು ಮಗು ಏನಾದರೂ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತೇಳಿ ಭಯಪಟ್ಟು ನಾವೇನಾದರೂ ಹೆಚ್ಚು ಮಮತೆಯನ್ನ ತೋರಿಸಿದ್ರೆ, ಹೆಚ್ಚು ಪ್ರೀತಿಯನ್ನ ತೋರಿಸಿದ್ರೆ ಮಗು ದಾರಿ ತಪ್ಪುವ ಸಂಭವನೀಯತೆ ಇರ್ತದೆ. ಅತಿಯಾದ ಮುದ್ದು ಮಕ್ಕಳನ್ನ ಹಾದಿ ತಪ್ಪಿಸುವುದಕ್ಕೆ ಕಾರಣವಾಗ್ತದೆ ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ನಾವು ಮಕ್ಕಳಲ್ಲಿ ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಬೇಕು, ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಬೇಕು, ಅನಾರೋಗ್ಯಕರ ಹವ್ಯಾಸಗಳನ್ನು ಬಿಡಿಸಬೇಕು, ಅನಾರೋಗ್ಯಕರ ಹವ್ಯಾಸಗಳನ್ನು ತಡೆಗಟ್ಟಬೇಕು ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಹಿರಿಯರು ಆದರ್ಶವಾಗಿರಬೇಕು. ಯಾವುದಲ್ಲಿ ಬರೀ ಮಾತಲ್ಲ, ಮಾತು ಕೃತಿ. ಮಕ್ಕಳ ಎದುರಿಗೆ ನಾವು ಕೆಟ್ಟ ಮಾತುಗಳನ್ನು ಆಡಬಾರದು, ಮಕ್ಕಳ ಎದುರಿಗೆ ನಾವು ಕೆಟ್ಟ ಕೃತ್ಯಗಳನ್ನು ಮಾಡಬಾರದು. ಉದಾಹರಣೆಗೆ ಮಗುವಿನ ಎದುರಿಗೆ ತಂದೆಯಾದವರು ಸಿಗರೆಟ್ ಸಿದ್ದಿದರೆ ಮಗುವಿಗೆ ಧೂಮಪಾನ ಮಾಡಬಾರದು ಎಂದು ಹೇಳುವ ನೈತಿಕ ಹಕ್ಕು ಇರೋದಿಲ್ಲ. ಹೇಳಿದ್ರು ಸಹ ಮಗು ಯೋಚನೆ ಮಾಡುತ್ತಾರೆ, ಅಪ್ಪ ಸಿಗರೆಟ್ ಸೇರ್ತಾರೆ, ನನಗೆ ಮಾತ್ರ ಬೇಡ ಅಂತಾರೆ. ಹಾಗಾದ್ರೆ ಇದ್ರಿಗೆ ಏನೋ ಮಸಲತ್ತಿರಬೇಕು, ಒಳಗುತ್ತಿರಬೇಕು, ರಹಸ್ಯ ಇರಬೇಕು ಅಂತೇಳಿ ಅದು ಕದ್ದು ಮುಚ್ಚಿ ಮದ್ಯಪಾನ ಮಾಡಲಿಕ್ಕೆ ಮುಂದಾಗುವ ಸಂಭವನೀಯತೆ ಇರ್ತದೆ. ಹಾಗಾಗಿ ನಾವು ಹಿರಿಯರಾದವರು, ಅದು ಪೋಷಕರಾಗಿರ್ಬೋದು, ಹಾಗೆಯೇ ತರಗತಿಯಲ್ಲಿನ ಶಾಲೆಯ ಅಧ್ಯಾಪಕರಾಗಿರ್ಬೋದು, ವಿದ್ಯಾರ್ಥಿಗಳೊಂದಿಗೆ ಅಲ್ಲದ ಮಾತುಗಳನ್ನು ಆಡಬಾರದು, ಅಲ್ಲದ ಕೃತಿಗಳನ್ನ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಅನ್ನೋದನ್ನು ಗಮನಿಸಬೇಕು. ಹಾಗೆಯೇ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡಬೇಕು. ಪ್ರಶ್ನೆಗಳಿಗೆ ಸಮಂಜಸ ಉತ್ತರ. ಮಗುವಿಗೆ ಕುತೂಹಲ ಪ್ರವೃತ್ತಿ ಹೆಚ್ಚು. ಮಗುವಿನ ಸಂಪರ್ಕಕ್ಕೆ ಬರುವ ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಪ್ರಾಣಿಗಳು, ಎಲ್ಲ ಘಟನೆಗಳು ಹೊಸತಾಗಿರುತ್ತವೆ. ಆ ಹೊಸತಾಗಿರುವಂತಹವುಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇರುತ್ತದೆ. ಹಾಗಾಗಿ ಮಗು ಹೆಜ್ಜೆ ಹೆಜ್ಜೆಗೂ ನಮಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತದೆ. ಮಗುವಿನ ಜ್ಞಾನದ ದಾಹ ಇರ್ತದೆ. ನಾವೇ ತಿಳ್ಕೊಳ್ತೀವಿ ಆ ಮಗುವಿನ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳನ್ನು ಹೇಳುವ ತಿಳುವಳಿಕೆ ಇಲ್ಲದೆ ಇರುವ ಕಾರಣಕ್ಕೂ, ಹೇಳುವ ವ್ಯವಧಾನ ಅಥವಾ ಸಮಾಧಾನ ಇಲ್ಲದೆ ಇರುವ ಕಾರಣಕ್ಕೂ, ಅವರ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮಗೆ ಸಮಯದ ಅವಕಾಶ ಇಲ್ಲದೆ ಇರುವ ಕಾರಣಕ್ಕೂ ಮಗುವಿಗೆ ರೇಗುತ್ತೇವೆ. ತಲೆ ಹಾಕಿ ಪ್ರಶ್ನೆ ಕೇಳ್ತೇವೆ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನೀವು ಅಂತ ಹೇಳಿ ನಾವು ಮಗುವನ ಪ್ರಶ್ನೆಗಳಿಗೆ ನಕಾರಾತ್ಮಕ ಭಾವನೆಯನ್ನು ತಳೆದ್ರೆ ಮಗು ಮಾನಸಿಕವಾಗಿ ಆತಂಕಕ್ಕೆ ಒಳಗಾಗುತ್ತದೆ, ಖಿನ್ನತೆಗೆ ಒಳಗಾಗುತ್ತದೆ. ಆದ್ದರಿಂದ ನಾವು ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಹೇಳಬೇಕು, ತಪ್ಪು ಉತ್ತರ ಹೇಳಬಾರದು, ಅವೈಜ್ಞಾನಿಕ ಉತ್ತರವನ್ನು ಹೇಳಬಾರದು. ಆ ಕಾರಣಕ್ಕಾಗಿ ನಾವು ಮಕ್ಕಳಲ್ಲಿ ಸೂಕ್ತವಾದಂತಹ ಬೆಳವಣಿಗೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡು ಅದಕ್ಕನುಗುಣವಾದಂತಹ ಪೋಷಣೆ, ರಕ್ಷಣೆ, ಮಾರ್ಗದರ್ಶನ, ಉತ್ತರ ಇವೆಲ್ಲವುಗಳನ್ನು ಒದಗಿಸಬೇಕು. ಸಮಾಜ ಆಕ್ಷೇಪಿಸುವ ವರ್ತನೆಗಳು ಮಕ್ಕಳಲ್ಲಿ ಕಂಡು ಬಂದರೆ, ಆಸಕ್ತಿಗಳು ಮಕ್ಕಳಲ್ಲಿ ಕಂಡು ಬಂದರೆ, ಮನೋಧೋರಣೆಗಳು ಮಕ್ಕಳಲ್ಲಿ ಕಂಡು ಬಂದರೆ, ಹವ್ಯಾಸಗಳು ಮಕ್ಕಳಲ್ಲಿ ಕಂಡು ಬಂದರೆ, ಅಭ್ಯಾಸಗಳು ಮಕ್ಕಳಲ್ಲಿ ಕಂಡು ಬಂದರೆ ಅವುಗಳಿಗೆ ತಡೆ ಒಡ್ಡಬೇಕು, ಅವುಗಳಿಂದ ಮಕ್ಕಳನ್ನು ದೂರ ಸರಿಸಬೇಕು. ಹಾಗೆಯೇ ಸಮಾಜ ಅಪೇಕ್ಷಿಸುವಂತಹ ವರ್ತನೆಗಳು, ಹವ್ಯಾಸಗಳು, ಆಸಕ್ತಿಗಳು, ಮನೋಧೋರಣೆಗಳು, ಮೌಲ್ಯಗಳು ಕಂಡು ಬಂದರೆ ಅವುಗಳನ್ನು ಪ್ರೋತ್ಸಾಹಿಸಬೇಕು, ಪೋಷಿಸಬೇಕು, ಪ್ರೇರೇಪಿಸಬೇಕು ಅನ್ನೋದನ್ನು ಗಮನಿಸಬೇಕು. ಇದಿಷ್ಟು ಮಗುವಿನ ಬಾಲ್ಯಾವಸ್ಥೆಯ ವಿಕಾಸದ ಶೈಕ್ಷಣಿಕ ಪ್ರಾಮುಖ್ಯತೆ. ಈಗ ನಾವು ಉತ್ತರ ಬಾಲ್ಯಾವಸ್ಥೆಯ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋಣ. ವಿಕಾಸ, ಉತ್ತರ ಬಾಲ್ಯಾವಸ್ಥೆಯ ವಿಕಾಸ, ಉತ್ತರ ಬಾಲ್ಯಾವಸ್ಥೆಯ
ಉತ್ತರ. ಬಾಲ್ಯಾವಸ್ಥೆಯ ವಿಕಾಸ. ಉತ್ತರ ಬಾಲ್ಯಾವಸ್ಥೆಯ ಅವಧಿ ಎಷ್ಟು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಪೂರ್ವ ಬಾಲ್ಯಾವಸ್ಥೆಯ ಅವಧಿ 3 ರಿಂದ 6 ವರ್ಷ ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ 6 ವರ್ಷ ಮುಗಿದ್ಮೇಲೆ ಎಷ್ಟನೇ ವರ್ಷ ಪ್ರಾರಂಭ ಆಗ್ತದೆ? 7ನೇ ವರ್ಷ ಪ್ರಾರಂಭ ಆಗ್ತದೆ.